ಕಂಡಂತೆ ಮದ್ದೂರು ಅಂತ ಕೊಟ್ಟಿದ್ದಾರೆ. ಆದರೆ ನಾನು ಕಂಡಂತೆ ಮದ್ದೂರು ಚೆನ್ನಾಗಿದೆ, ಆರಾಮಾಗಿದೆ. ಆದರೆ ಇನ್ನೂ ಗಣಪತಿಗಳು ವಿಸರ್ಜನೆ ಆಗೋದಕ್ಕೆ ಬಾಕಿ ಇದೆ. ಇವರೆಲ್ಲ ಹೋಗಿ ಸಾಮೂಹಿಕ ಗಣಪತಿ ವಿಸರ್ಜನೆ ಮಾಡ್ಬಂದ್ರಲ್ಲ, ಅದಾದ್ಮೇಲೂ ಕೂಡ ಇನ್ನಷ್ಟು ಗಣಪತಿಗಳು ಇವೆ. ಆ ಗಣಪತಿಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಒಂದು ರೂಟ್ ಮ್ಯಾಪ್ ಅನ್ನ ಪೊಲೀಸರು ಕೊಟ್ಟಿದ್ದಾರೆ. ಅಲ್ಲೇ ಬಂದಿರೋದು ತಕರಾರು. ಯಾಕೆ ಅಂತಂದ್ರೆ ನನಗೆ ಗೊತ್ತು, ಕಾನೂನು ಸುವ್ಯವಸ್ಥೆ ಮತ್ತು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಬೇರೆ ರೂಟ್ ಮ್ಯಾಪ್ ಕೊಟ್ಟಿದ್ದಾರೆ. ಬಟ್ ನಾನು ಕೇಳಕ್ಕೆ ಇಷ್ಟಪಡ್ತೀನಿ, ಯಾಕೆ ಮಸೀದಿ ಮುಂದೆ ಗಣಪತಿ ಹೋಗಬಾರ್ದು? ಯಾಕೆ ವಿಸರ್ಜನೆ ನಡೀಬಾರ್ದು? ಯಾಕೆ ಹೆಣ್ಮಕ್ಳು ನಡೀಬಾರ್ದು? ನಮ್ಮ ಏರಿಯಾಗಳಲ್ಲೂ ನೋಡಿ, ಗೋರಿಪಾಳ್ಯದಲ್ಲಿ ಮಸೀದಿ ಇದೆ ಅಪ್ಪ, ಎಲ್ಲ ಕಡೆನೂ ಮಸೀದಿ ಇದೆ. ಮಸೀದಿ ಮುಂದೆ ಆರಾಮಾಗಿ ಹೆಣ್ಮಕ್ಳು ಓಡಾಡ್ತಾರೆ, ಯಾರಿಗೆ ಯಾವ ತಕರಾರು ಇಲ್ಲ. ಇಟ್ಸ್ ಓಕೆ. ಮಸೀದಿ ಪಕ್ಕನೇ ಚರ್ಚ್ ಇದೆ ಗೋರಿಪಾಳ್ಯದಲ್ಲಿ, ಬೇಕಾದಷ್ಟು ದೇವಸ್ಥಾನಗಳಿವೆ, ಅಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಡೇ ಟು ಡೇ ಬೇಸಿಸ್ ಅಲ್ಲಿ ನಾವು ಕೂಡ ಓಡಾಡ್ತೀವಿ, ನೀವು ಕೂಡ, ಎಲ್ಲರೂ ಓಡಾಡ್ತಾರೆ. ಎಲ್ಲೂ ಇಲ್ಲದೆ ಇರುವಂಥ ರೂಲ್ಸು ರೆಗ್ಯುಲೇಷನ್ಸು ಮದ್ದೂರಿನಲ್ಲಿರುವಂಥ ಚೆನ್ನೇಗೌಡ ಬಡಾವಣೆಯಲ್ಲಿರುವಂಥ ಆ ಮಸೀದಿಗೆ ಯಾಕಿದೆ? ಇದರ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತೀವಿ. ಈ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅತಿಥಿಗಳಿದ್ದಾರೆ. ಅತಿಥಿಗಳಿಂದ ವೆಲ್ಕಮ್ ಮಾಡಿದ ಮೇಲೆ ನಾವು ಅಲ್ಲಿನ ಜನರ ಅಥವಾ ಅಲ್ಲಿನ ಹೆಣ್ಮಕ್ಳು ಏನು ಹೇಳ್ತಾರೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತೀವಿ. ಇದು ರಾಜಕೀಯ ಲಾಭಕ್ಕೋಸ್ಕರ ಹೋಗ್ಬಿಟ್ಟು ಅಯ್ಯೋ ಪಾಪ ನಿಮ್ಗೆ ಹಿಂಗಾಗೋಗಿದೆ, ಹಿಂದೂಗಳಿಗೆ ಬಹಳ ಅನ್ಯಾಯ ಆಗೋಗಿದೆ, ನಾನಿದ್ದೀನಿ ಹುಲಿ, ನಾನಿದ್ದೀನಿ ಚಿರತೆ, ನಿಮ್ಮನ್ನ ಸುಮ್ಮನೆ ಬಿಡಲ್ಲ, ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಭಾಷಣ ಹೊಡೆದು ಬರೋದಲ್ಲ. ಅಲ್ಲಿನ ಸಮಸ್ಯೆನ ಕೇಳೋಕ್ಕೆ ನೀವು ಯಾರು ಹೋಗಿಲ್ಲ. ನಾಯಕರುಗಳು ನೀವು ಯಾರ್ಯಾರು ಹೋಗಿದ್ದೀರ, BJPಯ ಹುಲಿ ಚಿರತೆಗಳೆಲ್ಲ ಯಾರು ಹೆಣ್ಮಕ್ಳುಗಳನ್ನು ಕೇಳೋಕ್ಕೆ ಹೋಗಿಲ್ಲ. ಅದೇ ಅವ್ರು ಹೇಳ್ತಾ ಇರೋದು. ಸೊ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮೊಂದಿಗೆ JDS ವಕ್ತಾರರಾದಂಥ ಆಶಾ ಗೌಡ್ರಿದ್ದಾರೆ. ಸರ್ ತಮ್ಗೆ ಮೇಡಮ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಂದೂ ಮುಖಂಡರಾದಂಥ ಸುಂದರೇಶ್ ನರ್ಗಲ್ ಸರ್ ತಮಗೂ ಸ್ವಾಗತ. BJP ವಕ್ತಾರರಾದಂಥ ಕಾಂತಿ ಶೆಟ್ಟಿ ಮೇಡಮ್ ಜಾಯ್ನ್ ಆಗಿದ್ದಾರೆ. ಮೇಡಮ್ ತಮಗೂ ಸ್ವಾಗತ. ಇನ್ನು ಕಾಂಗ್ರೆಸ್ನಿಂದ ರಘು ದೊಡ್ಡೇರಿ ಅವರು ಜಾಯ್ನ್ ಆಗಿದ್ದಾರೆ. ಸರ್ ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ಅಲ್ಲಿನ ಹೆಣ್ಣುಮಕ್ಳು ಏನು ಹೇಳ್ತಾ ಇದ್ದಾರೆ? ಮದ್ದೂರಿನ ಚೆನ್ನೇಗೌಡ ಬಡಾವಣೆಯ ಹೆಣ್ಣು ಮಕ್ಕಳು ಏನು ಬಯಸ್ತಾ ಇದ್ದಾರೆ? ಅವ್ರು ಏನು ಭಾಳ ಬಯಸಿಲ್ಲ ರೀ. ಮಹಾತ್ಮ ಗಾಂಧೀಜಿ ಹೇಳಿದ್ದಾರೆ, ನಡು ರಸ್ತೆಯಲ್ಲಿ ಒಬ್ಬ ಹೆಣ್ಣು ಮಗಳು ಮಧ್ಯರಾತ್ರಿ 12 ಗಂಟೆಗೆ ನಡೆದ್ರೆ ಅದೇ ಸ್ವಾತಂತ್ರ್ಯ ಅಂತ. ನಾವು ಸ್ವಾತಂತ್ರ್ಯ, ಸಂವಿಧಾನ, ಪ್ರಜಾಪ್ರಭುತ್ವ ಅಂತ ಮಾತಾಡ್ತೀವಿ. ಆದರೆ ಇಲ್ಲಿನ ಹೆಣ್ಣುಮಕ್ಳು ಓಡಾಡೋಕ್ಕೂ ಹೆದರ್ತಾರೆ ಅಂತಂದರೆ ಇನ್ಯಾವುದ್ರಿ ನಮ್ಗೆ ಸ್ವಾತಂತ್ರ್ಯ? ಬನ್ನಿ ನೋಡೋಣ ಏನು ಹೇಳಿದ್ದಾರೆ ಹೆಣ್ಮಕ್ಳು ಅಂತ. ಅಲ್ಲ, ಅದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಅದನ್ನು ನೋಡೋಣ. ಸಹಜ ಸ್ಥಿತಿಗೆ ಮರಳಲು ಬಿಡುತ್ತಿಲ್ವೇ ರಾಜಕೀಯ ನಾಯಕರು? ಗಲಭೆ ಪೀಡಿತ ಮದ್ದೂರಲ್ಲಿ ಹಿಂದೂ ಹುಲಿಗಳ ಬೇಟೆ ಶುರು. ಪ್ರತಾಪ್ ಸಿಂಹ ಆಯ್ತು, CT ರವಿ ಆಯ್ತು, ಯತ್ನಾಳ್ ಆಯ್ತು, ಮುಂದ್ಯಾರು? ಸಾವಿರಾರು ಜನರನ್ನ ಸೇರಿಸಿ ಪ್ರಚೋದನೆ ಭಾಷಣ ಮಾಡಿದ್ರೆ ಸಾಕ? ಸಂಘರ್ಷವನ್ನೇ ರಾಜಕೀಯ ಲಾಭ ಮಾಡ್ಕೊಳ್ತಾ ಇರೋದು ಎಷ್ಟು ಸರಿ? ಕಲ್ಲು ತೂರಾಟ, ಗಲಾಟೆ, ಗದ್ದಲದ ನಡುವೆ ಅಮಾಯಕರು ಒದ್ದಾಡ್ತಾ ಇದ್ದಾರೆ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ನರಳಾಡ್ತಾ ಇದ್ದಾರೆ. ಅರೆಸ್ಟ್ ಆದ ಮುಸ್ಲಿಂ ಕುಟುಂಬದಲ್ಲೂ ಹರಿಯುತ್ತಿದೆ ಕಣ್ಣೀರ ಕೋಡಿ. ಗಂಡಸರು ಮಾಡಿದ ತಪ್ಪಿಗೆ ಹೆಣ್ಮಕ್ಳಿಗೆ ಇದೆಂಥ ನರಕ ಯಾತನೆ? ಮದ್ದೂರಿನಲ್ಲಿ ಮುಸ್ಲಿಮರಿಗೊಂದು ಹಿಂದೂಗಳಿಗೊಂದು ನ್ಯಾಯಾನ? ಮಸೀದಿ ರಸ್ತೆಯಲ್ಲಿ ಯಾಕೆ ಓಡಾಡಬಾರ್ದು ಹಿಂದೂ ಹೆಣ್ಮಕ್ಳು? ಮಸೀದಿ ರಸ್ತೆಯಲ್ಲಿ ಓಡಾಡಕ್ಕೆ ಯಾರಪ್ಪನ ಅನುಮತಿ ಕೇಳಬೇಕು? ಚೆನ್ನೇಗೌಡ ಬಡಾವಣೆ ಹೆಣ್ಮಕ್ಳು ನಿರ್ಭೀತಿಯಿಂದ ಓಡಾಡೋದು ಯಾವಾಗ? ಗ್ಯಾರಂಟಿ ನ್ಯೂಸ್ ಬಳಿ ವಾಸ್ತವ ಬಿಚ್ಚಿಟ್ಟಿದ್ದಾರೆ ಮದ್ದೂರಿನ ಮಹಿಳೆಯರಿಗೆ ನ್ಯಾಯ ಸಿಗೋವರೆಗೂ ಬಿಡೋದಿಲ್ಲ ಈ ಗ್ಯಾರಂಟಿ ನ್ಯೂಸ್. ಸಮಸ್ಯೆ ಬಗೆಹರಿಸ್ತೀರಾ ಅಥವಾ ಬಿದ್ದಿರೋ ಬೆಂಕಿಯಲ್ಲಿ ನೀವು ಚಳಿ ಕಾಯಿಸ್ಕೋತೀರಾ, ಬೇಳೆ ಬಯಸ್ಕೋತೀರಾ? ನೀವೇ ತೀರ್ಮಾನ ಮಾಡಿ. ಹೋದ ಪುಟ್ಟ ಬಂದ ಪುಟ್ಟ ಆಗಬಾರ್ದು ಅನ್ನೋ ಕಾರಣಕ್ಕೆ ಮದ್ದೂರಿನಲ್ಲಿ 2 ದಿನ ಇದ್ದೀನಿ. 2 ದಿನದಲ್ಲಿ ಇದು ಗಂಭೀರ ಸಮಸ್ಯೆ ಅಂತ ಅನಿಸ್ತು ಒಬ್ಬ ಹೆಣ್ಮಗಳಾಗಿ. ಯಾಕೆ ಅಂತಂದ್ರೆ ಹೆಣ್ಮಕ್ಳು ಓಡಾಡೋದಕ್ಕೆ ಪರ್ಮಿಷನ್ ತಗೋಬೇಕು ಅಂದ್ರೆ ಇದೆಂತ ರೂಲ್ಸ್ ರೀ? ಇದು ಯಾವ ರೂಲ್ಸ್ ಇದು? ಮಸೀದಿ ಸುತ್ತಮುತ್ತ ಎಲ್ಲ ನಮಾಜ್ಗೆ ಬಂದಿರೋ ಗಂಡಸರು ಇರ್ತಾರಂತೆ, ಹಂಗಾಗಿ ಹೆಣ್ಮಕ್ಳು ಓಡಾಡಬಾರ್ದಂತೆ. ಯಾವ ರೂಲ್ಸ್ ಇದು? ಯಾವ ರೂಲ್ಸು? ಬನ್ನಿ ಏನೇನು ಹೇಳಿದ್ದಾರೆ ಹೆಣ್ಮಕ್ಳು ನೋಡೋಣ. ಇವಾಗ ನಾವ್ ಈದ್ ಮಿಲಾದ್ ಮಾಡಿದಾಗ ಗಣೇಶನ ಕೂರ್ಸಿದಾರಲ್ಲ, ಅಲ್ಲಿ ಬಂದು ಅವರು ಡ್ಯಾನ್ಸ್ ಮಾಡ್ಕೊಂಡು ಬಾವುಟಗಳನ್ನ ಆರಿಸ್ಕೊಂಡೆಲ್ಲ ಹೋದ್ರು. ನಾವು ಸುಮ್ನೆ ತಾನೇ ಇದ್ವಿ, ನಾವೇನಾದ್ರು ಮಾತಾಡಿದ್ವಾ? ನಾವು ಜಗಳ ಮಾಡಿದ್ವಾ? ನಾವೇನು ಕೇಳಲಿಲ್ಲ. ಯಾಕೆ ಅಂತಂದ್ರೆ ಅವರು ನಮ್ಮ ಅಣ್ಣ ತಮ್ಮನ ತರ ಇದ್ದಾರೆ, ಇಲ್ಲೆಲ್ಲ ನಾವು ಒಂದೇ ಅಂತ ಅನ್ಕೊಂಡು ನಾವು ಸುಮ್ನೆ ಇದ್ವಿ. ನಾವು ಬಿಡ್ಬೇಕಾದ್ರೆ ಮಾತ್ರ ಯಾಕೆ ಈ ತರ ಮಾಡಿದ್ರು? ಅಲ್ಲಿ ಆ ದಾರಿಲಿ ಹೋಗ್ಬಾರ್ದು.
ನಾವ್ ಹಿಂದೂಗಳೇ ಆದ್ರೂ ನಮ್ಮ ಧಾರ್ಮಿಕ ಆಚರಣೆಯಲ್ಲಿ ನಮ್ಮ ಧಾರ್ಮಿಕ ಆಚರಣೆನ ನಾವೇ ಪಾಲಿಸಿದ್ರು ಕೂಡ ನಾವು ಸಹಿಸ್ಕೊಂಡು ಹೋಗ್ತಾ ಇದೀವಿ. ಈಗ ಮಸೀದಿ ಹತ್ರ ಹೋಗ್ಬೇಕಾದ್ರೆ ಹೇಳ್ತಾರೆ ಅವರು, ನಮ್ಗೆ ಪ್ರೊಟೆಕ್ಷನ್ ಕೊಡುವಂತವ್ರೆ ಹೇಳ್ತಾರೆ ಅಲ್ಲಿ. ಹೌದು, ಖಂಡಿತ ಅವರೇ ಹೇಳ್ತಾರೆ. ಏನಂತ ಹೇಳಿದ್ರೆ ಅಲ್ಲಿ DJ ಆಫ್ ಮಾಡಿ, ಸೌಂಡ್ ಬರೋದ್ ಬೇಡ. ನಾವಾಗ ಏನ್ ಅನ್ಕೊಳ್ತೀವಿ, ಇವರು ನಮ್ ರಕ್ಷಣೆಗೋಸ್ಕರನೇ ಹೇಳ್ತಾ ಇದಾರೆ, ಅವ್ರ ಮಾತು ಕೇಳ್ಬೇಕು ನಾವು ಅಂತ ಹೇಳ್ಬಿಟ್ಟು ನಾವಲ್ಲಿ ಆಫ್ ಮಾಡ್ಕೊಂಡೇ ಹೋಗ್ತೀವಿ. ಹುಡುಗರು ಮಾತ್ರ ಹೋಗ್ಬೇಕು, ನೀವು ಬೈಕ್ ನ ಅನೌನ್ಸ್ ಮಾಡಂಗಿಲ್ಲ ಮಸೀದಿನ ಮುಂದೆ. ಹೌದು ಮೇಡಮ್, ಹೋದ್ಸಲ ಅರ್ಧ ಬರ್ಧ ಹೋಗಿ ಅರ್ಧ ರೋಡ್ ಬಂದಿದೀವಿ ಮೇಡಮ್. ನಾವು ಪೊಲೀಸ್ನವರು ವಾಪಸ್ ಕಳಿಸಿದಾರೆ. ನಿಮ್ಗೆ ಹೆಂಗಸರುಗಳಿಗೆ ಮನೆ ಕೆಲಸ ಇಲ್ವಾ? ನಿಮ್ಗೆ ಯಾಕೆ ಬರ್ತೀರಾ ನೀವು? ಗಂಡ್ ಮಕ್ಳು ಬಿಡ್ಕತಾರೆ, ನಿಮ್ಗೆ ಯಾಕೆ ಬಂದಿದ್ದೀರಾ? ನಿಮ್ಗೆ 3ನೇ ಬೀದಿ ಆ ಕಡೆ ಮಸೀದಿ ಇದೆಯಲ್ಲ ಮೇಡಮ್, ಆ ಬೀದಿ ನಮ್ನ ಬಿಡ್ತಾನೆ ಇರ್ಲಿಲ್ಲ. ಬರೀ ಈ ಕಡೆ ಬೀದಿಲಿ ಮಾತ್ರ ಹೋಗಿ ಮೆರಡಿಗೆ ದೇವ್ರನ್ನ ಕಳಿಸ್ಬಿಟ್ಟು ಮಾಮೂಲಿ ಮಕ್ಕಳೆಲ್ಲ ಹೋಗಿ ಮುಗಿಸ್ಕೊಂಡ್ ಬರ್ತಾ ಇದ್ರು ಮೇಡಮ್. ಹೋದ ವರ್ಷನ ಹಂಗೆ ಅರ್ಧ ಬರ್ಧ ಮಾಡಿ ಆ ಮಸೀದಿ ನೇರದಲ್ಲೇನೆ ಜೀಪ್ ಮಾಮೂಲಿ ಗಣೇಶನ್ ನಿಲ್ಸ್ಬಿಟ್ಟು ಸುಮಾರು ಜನಕ್ಕೆಲ್ಲ ಏಟ್ ಬಿದ್ದಿದೆ ಮೇಡಮ್. ಯಾವಾಗ ಹೋದ ವರ್ಷನ ಅದೇ ತರ ಆಗಿದೆ. ಸುದ್ದಿ ಆಗಿಲ್ವಲ್ಲ ಮೇಡಮ್? ಸುದ್ದಿ ಆಗಿಲ್ಲ ಅಂದ್ರೆ ಎಲ್ಲ ವಾಪಸ್ ಇಟ್ಬಿಡ್ಕೊಳ್ಳಿ ಅಂದ್ಬಿಟ್ಟು ಗಲಾಟೆ ಅಲ್ಲೇ ಮುಚ್ಚಿಬಿಡ್ತಾರೆ ಮೇಡಮ್. ವಿದ್ಯಾವಂತರ ಬುದ್ಧಿ ಏನ್ ಗೊತ್ತಾಗ್ತದೆ? ಈಗ ಇಷ್ಟು ದಿವಸ, ಇಷ್ಟು ವರ್ಷ, ಇಷ್ಟು ಗಲಾಟೆ ಯಾವುದು ಕೂಡ ನಡೀದೇ ಇರ್ತಕ್ಕಂಥದ್ದು, ಹೊಂದಾವಣೆ ಇರ್ತಕ್ಕಂಥ ಜನಗಳ ಮಧ್ಯೆ ನಡೆದಿತ್ತು. ವಿಘ್ನೇಶ್ವರನಿಗೆ ನೀವು ಮಸೀದಿಯಿಂದ ಏತಕ್ಕಾಗಿ ಕಲ್ಲೊಡೆದ್ರಿ? ಏತಕ್ಕಾಗಿ, ಯಾವ ಉದ್ದೇಶಕ್ಕಾಗಿ ಮಾಡಿದ್ರಿ ಅದ ಕೆಲಸನ? ಈಗ ನಾವೆಲ್ಲ ಒಮ್ಮತ ತಾನೆ, ಇಲ್ಲೆಲ್ಲ ಹಿಂದೂ ಮುಸ್ಲಿಂ ಎಲ್ಲ ಕ್ರೈಸ್ತ ಎಲ್ಲ ಒಮ್ಮತದಲ್ಲಿದ್ದೀವಿ. ಈ ಒಮ್ಮತದಲ್ಲಿ ಇರ್ತಕ್ಕಂಥ ಜನತೆ ಇದಕ್ಕೋಸ್ಕರ ಏನ್ ಮಾಡ್ತು? ಈಗ ಎಲ್ಲಿ ತನಕ ಹೋಯ್ತು? ನಾವು ಮಾಡ್ಕೊಂಡಿರೋಂಥ ತಪ್ಪು ಕೆಲಸಕ್ಕೆ ಇಡೀ ರಾಜ್ಯಕ್ಕೆ ಹೋಯ್ತು.